ಗತ್ತರಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ರಾತ್ರಿ ನೀರು ಸಂಪೂರ್ಣ ಬಿಡುಗಡೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲ್ದಡದಲ್ಲಿರುವ ರೈತರು ಸಂಕಷ್ಟದಲ್ಲಿ. ನಿನ್ನೆ ರಾತ್ರಿ ಬ್ಯಾರೇಜ್ನಿಂದ ಸಂಪೂರ್ಣವಾಗಿ ನೀರು ಕೆಳಭಾಗಕ್ಕೆ ಬಿಡಲಾಗಿದೆ. ಇದರಿಂದ ಮೇಲ್ದಡದಲ್ಲಿರುವ ಹೊಲಗಳಿಗೆ ನೀರು ತಲುಪದ ಪರಿಸ್ಥಿತಿ ಉಂಟಾಗಿದೆ. ಬೆಳೆ ಬೆಳೆದಿರುವ ರೈತರು ನೀರಾವರಿಗೆ ತೊಂದರೆ ಅನುಭವಿಸುತ್ತಿದ್ದು, ಬೆಳೆ ಉಳಿಸಿಕೊಳ್ಳುವುದು ಹೇಗೆ ಎಂಬ ಆತಂಕದಲ್ಲಿ ಕಂಗಾಲಾಗಿದ್ದಾರೆ. ಮೇಲ್ಗಡೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ನೀರು ತಲುಪದೆ ಕೆಳಗೆ ಬಿಟ್ಟಿರುವುದರಿಂದ ವಿಜಯಪುರ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರಾದ ಧರ್ಮರಾಜ್ ಎಂಟಮಾನ ಅವರು ಈ ಕೂಡಲೇ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಈ ತಾಲೂಕು ಮತ್ತು ಅಫಜಲ್ಪುರ ತಾಲೂಕಿನ ರೈತ ಬಾಂಧವರು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ನೀರಾವರಿ ಇಲ್ಲಿ KVG ಅವರು ಎಡವಟ್ಟ ಹೆಂಗೆ ಮಾಡಿದ್ದಾರೆ ಅಂದರೆ, ಯಾವುದೇ ಮುನ್ಸೂಚನೆ ಇಲ್ಲದೆ ಮತ್ತು ಯಾವ ಕಾರಣಕ್ಕೂ ಗೇಟ್ ತೆಗೆದ್ರೂ ಗೊತ್ತಿಲ್ಲ, ಇಲ್ಲಿ ಸಂಪೂರ್ಣ ನೀರು ಖಾಲಿ ಮಾಡಿದ್ದಾರೆ. ಈ ರೈತರು ರಾತ್ರಿ ಕರೆಂಟ್ ಬರೋದರಿಂದ ಇಡೀ ರಾತ್ರಿ ಸಂಪೂರ್ಣ ಮೋಟರ್ಗಳು ಚಾಲು ಇದ್ದು ಎಷ್ಟೋ ರೈತರ ಮೋಟರ್ಗಳು ಇವತ್ತು ದಿವಸ ಸುಟ್ಟು ಹೋಗಿರ್ಬೋದು. ಈ ಗೇಟ್ನವರಿಗೆ ಯಾರು ಮಾಹಿತಿ ನೀಡ್ತಾರೋ, ನೀರು ಬರ್ತಾವಿದ್ದೇವೆ ಹೊಂಟಿದ್ದೇವೆ ತೆಗಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಈಗ ಆ ಗೇಟ್ ಮ್ಯಾನ್ಗಳು ಇವತ್ತು ಜನರಿಗೆ ರೈತರಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಈ ಭೀಮಾ ನದಿ ಕತ್ತರಗಿ ಮತ್ತು ಬೆಂಗಳೂರು ಮಧ್ಯೆ ಇರುವಂಥ ಭೀಮಾ ನದಿ ಈ ನೀರನ್ನು ಸಂಪೂರ್ಣ ಖಾಲಿ ಮಾಡಲಾಗಿದೆ. ಯಾವ ಉದ್ದೇಶಕ್ಕಾಗಿ ಖಾಲಿ ಮಾಡಿದರೋ, ಯಾರು ಒಂದು ಆದೇಶದ ಮೇಲೆ ಇಲ್ಲಿನ ಸಂಪೂರ್ಣ ನೀರು ಖಾಲಿ ಮಾಡಲಿಕ್ಕೆ ಯಾರು ಹೇಳಿದರೋ ಅಧಿಕಾರಿ ಎಂಬುದು ಇದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ರೈತರಿಗೆ ಇಲ್ಲಿ ತುಂಬ ಒಂದು ನೋವು ಉಂಟು ಮಾಡಿದ್ದು ಅಂತ ನನಗೆ ಕಂಡು ಬರ್ತಾ ಇದೆ. ಯಾಕಂದರೆ ರೈತರಿಗೆ ಮಾಹಿತಿ ನೀಡಬೇಕಾಗಿತ್ತು, ಯಾವುದೇ ಮಾಹಿತಿ ನೀಡದೆ ಸಂಪೂರ್ಣ ಈ ಭೀಮಾ ನದಿ ನೀರನ್ನು ಖಾಲಿ ಮಾಡಿದ್ದಾರೆ. ಇದನ್ನು ಮೇಲಧಿಕಾರಿಗಳು ಇವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕಂಥೇಳಿ ನಾನು ವಿಜಯಪುರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕರಾಗಿ ಧರ್ಮಣ್ಣ ಎಂಟಮ್ಮನವರು ನಾನು ನಿಮ್ಮಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಇದು ರೈತರಿಗೆ ಅಗೌರವಾದ ಒಂದು ಅನ್ಯಾಯ ಮಾಡಲಾಗಿದೆ ಅಂತ ಕಂಡು ಬರ್ತಾ ಇದೆ. ಶೀಘ್ರಗತಿಯಲ್ಲಿ ಇಲ್ಲಿ ಮೇಲಧಿಕಾರಿಗಳು ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಆಗ್ರಹಪಡಿಸ್ತಾ ಇದ್ದೀನಿ.